ನಮಸ್ಕಾರ ವೀಕ್ಷಕರೇ, ಜಗದೀಶ್ ಗೌಡ ಅಡಿಗೆ ಮನೆಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಸಿಂಪಲ್ ಆಗಿರುವಂತ ಒಂದು ಗೀ ರೈಸ್ ಅನ್ನ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತೀನಿ. ಇದು ಮಟನ್ ಕುರ್ಮಾ ಜೊತೆ ದಾಲ್ ಜೊತೆ ಬಹಳ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಗೀ ರೈಸ್ ಮಾಡ್ಲಿಕ್ಕೆ ಏನೇನು ಬೇಕು ಪದಾರ್ಥ ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಅರ್ಧ ಬೌಲು ಬಟಾಣಿ ತಗೊಂಡಿದ್ದೀನಿ, ಒಂದು ಕ್ಯಾರೆಟ್ ಅನ್ನ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಒಂದು 10 ಹಸಿಮೆಣಸಿಕಾಯಿ ಇಟ್ಕೊಂಡಿದ್ದೀನಿ, 1 ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ, ಒಂದು 10-15 ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಲವಂಗ, 3 ಏಲಕ್ಕಿಕಾಯಿ, 2 ಪೀಸ್ ಚಕ್ಕೆ, ಮರಾಠಿ ಮೊಗ್ಗು ಎತ್ತಿಟ್ಕೊಂಡಿದ್ದೀನಿ, 1 ಸ್ಪೂನ್ ಶುಂಠಿ ತೊಗೊಂಡಿದ್ದೀನಿ, 2 ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಒಂದು 2 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ, ಒಂದು 3 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಪಾತ್ರೆ ಇಟ್ಟು ಸ್ಟವ್ ಅನ್ನು ಹಚ್ಚುತ್ತಾ ಇದ್ದೀನಿ. ಪಾತ್ರೆ ಕಾದಿದೆ. ಈಗ ಒಂದು 3 ಸ್ಪೂನು ಆಯಿಲ್ ಹಾಕೋತೀನಿ, 1 ಸ್ಪೂನ್ ತುಪ್ಪ ಹಾಕೋತೀನಿ, ಇನ್ನೊಂದು ಸ್ಪೂನನ್ನು ಲಾಸ್ಟ್ಗೆ ಮೇಲ್ಗಡೆ ಹಾಕೋತೀನಿ. ಈಗ ಎಣ್ಣೆ ಕಾದಿದೆ, ಮಸಾಲೆ ಐಟಮನ್ನು ಹಾಕೋತೀನಿ. ಗೋಡಂಬಿ ಹಾಕೋತೀನಿ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಗೋಡಂಬಿ ಎಲ್ಲ ಗೋಲ್ಡನ್ ಕಲರ್ ಬರ್ತದೆ. ಈಗ ಜೀರಿಗೆ ಹಾಕೊತೀನಿ, ಹಸಿರು ಮೆಣಸಿಕಾಯನ್ನು ಹಾಕೊತೀನಿ, ಈಗ ಈರುಳ್ಳಿ ಹಾಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಬ್ರೌನ್ ಕಲರ್ ಬರೋದು ರುಬ್ಕೊಳ್ಬೇಕು ಈರುಳ್ಳಿನ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 1 ಸ್ಪೂನ್ ಶುಂಠಿ ಹಾಕೊತೀನಿ, ಒಂದು 2 ಸ್ಪೂನು ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕ್ಯಾರೆಟನ್ನು ಹಾಕೊತೀನಿ, ಬಟಾಣಿ ಹಾಕೊತೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 2 ನಿಮಿಷ ಹುರ್ಕೊಂಡು ಆಮೇಲೆ ನೀರನ್ನು ಹಾಕೋಬೇಕು. 1.5 ಲೋಟ ಅಕ್ಕಿ ತೊಗೊಂಡಿದ್ದೆ, ಈಗ 2 ಲೋಟ ನೀರು ಹಾಕೊತೀನಿ. ಒಂದು ಲೋಟ ತೆಂಗಿನಕಾಯಿ ಹಾಲನ್ನು ಹಾಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಉಪ್ಪನ್ನು ಹಾಕೊತೀನಿ. ಉಪ್ಪು ಹಾಕ್ಕೊಂಡು ಇದು ಕುದಿ ಬರೋವರೆಗೂ ಮುಚ್ಚಿಡ್ತೀನಿ ಸ್ವಲ್ಪ, ಒಂದು 5 ನಿಮಿಷ. ಲಿಡ್ಡನ್ನು ಓಪನ್ ಮಾಡ್ತೀನಿ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಅಕ್ಕಿನ ಹಾಕೊತೀನಿ. ಅಕ್ಕಿ ಹಾಕೋತೀನಿ, ಮಿಕ್ಸ್ ಮಾಡ್ಕೊತೀನಿ. ಈಗ ನಿಧಾನಕ್ಕೆ ಬೇಯಿಸ್ಕೋಬೇಕು. ಈಗ ಉಪ್ಪನ್ನು ನೋಡಿಕೊಂಡು ಉಪ್ಪು ಬೇಕಾದರೆ ಮತ್ತಿನ್ನು ಸ್ವಲ್ಪ ಉಪ್ಪು ಹಾಕೋಬಹುದು. ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕೊತೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅಕ್ಕಿ ಬೇಯೋವರೆಗೆ ಈ ನೀರೆಲ್ಲ ಸ್ವಲ್ಪ ಹಿಂಗೋವರೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಎಲ್ಲ ಬೆಂದಿದೆ. ಈಗ ಒಂದು 10 ನಿಮಿಷ ದಮ್ ಹಾಕ್ತೀನಿ. ಸ್ವಲ್ಪ ಮೇಲೆ ತುಪ್ಪ ಹಾಕ್ತೀನಿ, ತುಪ್ಪ ಹಾಕ್ಬಿಟ್ಟು ಮುಚ್ಚಳ ಮುಚ್ತೀನಿ. ಹತ್ತು ನಿಮಿಷ ಬಿಡ್ತೀನಿ. 10 ನಿಮಿಷ ಆಗಿದೆ. ಈಗ ಓಪನ್ ಮಾಡ್ತೇನೆ. ಆಹಾ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ. ನೋಡಿ ಗೀ ರೈಸ್ ಯಾವ ಥರ ಆಗಿದೆ. ಈ ರೀತಿ ಬರಬೇಕು, ಹುಡುಡಿಯಾಗಿ ಭಾರಿ ಚೆನ್ನಾಗಿ ಬಂದಿದೆ ಗೀ ರೈಸ್. ಈಗ ಗೀ ರೈಸು
ಸವಿಯಲು ಸಿದ್ಧ. ಗೀ ರೈಸು ಮತ್ತೆ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ನಾನು ಸ್ವಲ್ಪ ದಾಲ್ ಫ್ರೈ ತೊಗೊಂಡಿದ್ದೀನಿ. ಅದು ಹೇಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿ ನೋಡ್ತೇನೆ. ಗೀ ರೈಸಲ್ಲಿ ತುಪ್ಪ ಹಾಕ್ಬಿಟ್ರೆ ಟೇಸ್ಟೇ ಬೇರೆ, ಅಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ಅದಕ್ಕೆ ದಾಲ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನೀವು ಮನೇಲಿ ನಾನು ಯಾವ ರೀತಿ ತೋರಿಸ್ಕೊಟ್ಟಿದ್ದೀನಿ ಅದೇ ಥರ ಮಾಡ್ಕೊಳ್ಳಿ. ಈ ಗೀ ರೈಸು ನೀವು ದಾಲ್ಗ್ಯಾರ ಆಗಲಿ, ಇಲ್ಲ ಚಿಕನ್ ಕುರ್ಮಕಾರ ಆಗಲಿ, ಮಟನ್ ಕುರ್ಮಕಾರ ಆಗಲಿ, ಬೋಟಿ ಗೊಜ್ಜಿಗಾಗಲಿ, ಇನ್ನು ವೆಜಿಟೇಬಲ್ ಕುರ್ಮ ಭಾಳ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ನೀವು ಎಲ್ಲರೂ ಇದೇ ರೀತಿ ಮನೇಲಿ ಮಾಡ್ಕೊಳ್ಳಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.